ಅಧ್ಯಕ್ಷರೇ, ಇವತ್ತು KPSC ಭಾಳ ಎಲ್ಲರೂ ಹೇಳಿದ್ರು. ಇವತ್ತು ಅಲ್ಲಿ ರೊಕ್ಕಿಲ್ಲಾರ್ದೇ ಯಾವ ಮೆಂಬರ್ಗಳು ಆಗೋದಿಲ್ಲ ಅಧ್ಯಕ್ಷರೇ. ಯಾವ ಬೇಕಾದ ಮುಖ್ಯಮಂತ್ರಿ ತಗೋರಿ, ನಾವೇನು ಇವರೇ ಸಿದ್ದರಾಮಯ್ಯನವರೇ ಮಾಡ್ಯಾರ ತಿಳೋದಿಲ್ಲ. ಅದೊಂದು ದೊಡ್ಡ ದಂಧೆ. ನಿಮ್ಗೆ ನಿಜವಾಗಿಯೂ ಬಡವರ ಬಗ್ಗೆ, ಸಮಾಜದಲ್ಲಿರೋ ಕಟ್ಟ ಕಡೆಯ ಮನುಷ್ಯನ ಬಗ್ಗೆ ಕಳಕಳಿ ಸರ್ಕಾರ ಮುಖ್ಯಮಂತ್ರಿ ಆದವ್ರಿಗೆ ಇದ್ರೆ ಆ KPSC ಚೇರ್ಮನ್ನು ಮತ್ತು ಮೆಂಬರ್ಗಳನ್ನು ಪ್ರಾಮಾಣಿಕ ಇದ್ದವ್ರನ್ನ ಆಯ್ಕೆ ಮಾಡಿ. ಅರೆ, ಕನ್ನಡವನ್ನು ಬೇಸಿಟ್ಕೊಂಡು ಇವರು ಪ್ರಶ್ನೆ ಪತ್ರಿಕೆ ತೆಗಿಬೇಕು. ಆ ಗೂಗಲ್ ಅದು ಹೇಳಿದ್ರಲ್ಲ, ಗೂಗಲ್ದಿಂದ ಏನ್ರ ಆ ಶಬ್ದಗಳು ನಮಗೆ ತಿಳಿದಿಲ್ಲ. ಟ್ರಾನ್ಸ್ಲೇಷನ್ ಅದನ್ನು ಓದಿಬಿಟ್ರೆ ಏನು ಅಧ್ಯಕ್ಷ, ಇದು ವಿಧಾನಸಭೆದ ಒಂದು ಪ್ರಶ್ನೆ ಇದೆ. ದ ಲೆಜಿಸ್ಲೇಟಿವ್ ಅಸೆಂಬ್ಲಿ ಕ್ಯಾನ್ ಓವರ್ರೈಡ್ ದಿ ಲೆಜಿಸ್ಲೇಟಿವ್ ಕೌನ್ಸಿಲ್ ಬೈ ಪಾಸಿಂಗ್ ದಿ ಬಿಲ್ ಫಾರ್ ದ ಸೆಕೆಂಡ್ ಟೈಮ್ ಅಂಡ್ ನಾಟ್ ವೈಸ್ ವರ್ಸಾ. ಇದನ್ನು ಪುಣ್ಯಾತ್ಮರು ಆ ಗೂಗಲ್ ನೋಡಿದ್ರತ್ತ, ಯಾವ ಅಧಿಕಾರಿ ನೋಡ್ದೋ, ಯಾವ ಮೆಂಬರ್ ನೋಡ್ದೋ. ವಿಧಾನಸಭೆ 2ನೇ ಬಾರಿ ಅದಕ್ಕೆ ವಿರುದ್ಧವಾಗಿ ವಿಧೇಯಕವನ್ನು ಜಾರಿ ಮಾಡುವ ಮೂಲಕ ವಿಧಾನ ಪರಿಷತ್ತನ್ನು ಅಧ್ಯಾರೋಹಿಸಬಹುದು. ಇದು ನಿಮ್ಮ ಕರಾವಳಿ ಒಳಗೂ ಶಬ್ದ ಕೇಳಿಲ್ಲ, ಮೈಸೂರು ಭಾಗದಾಗ ಕೇಳಿಲ್ಲ, ಮುಂಬೈ ಕರ್ನಾಟಕದಾಗ ಕೇಳಿಲ್ಲ, ಹೈದರಾಬಾದ್ ಕರ್ನಾಟಕದಾಗ ಕೇಳಿಲ್ಲ. ಇದು ಯಾವ್ದು ರೀ? ನೋಡಿ, ನಮಗೆ ಓದ್ಲಾಕ್ ಬರಲಾಗೈತೆ. ಓಕೆ, ಮುಂದೆ ಮತ್ತು ವಿಪರ್ಯ ಉಂಟಾಗುತ್ತಿಲ್ಲ. ಏನ್ರಿ ಅಧ್ಯಕ್ಷರ, ಇದು ಪರಿಪರೀಕ್ಷೆ ಆಗ್ಬೇಕಲ್ಲ. ಇಲ್ಲಾಂದ್ರೆ ನೀವೇನು ಹೇಳ್ತೀರಿ, ಕಟ್ಟ ಕಡೆ ಮನುಷ್ಯನಿಗೆ ನ್ಯಾಯ ಸಿಗ್ಬೇಕಂತ.